ಅಣ್ಣ ನಿಮ್ಮ ಹೆಸರು? ಕುಮಾರ್ ಅಂತ ಅಣ್ಣ. ಕುಮಾರ್ ಅಂತ. ಯಾವ ಹೇಳ್ರಿ? ನಮ್ಮ ನೆಲಮಂಗಲ ತಾಲೂಕು ತ್ಯಾಗದಳ್ಳಿ. ತ್ಯಾಗದಳ್ಳಿ. ಈ ಎಷ್ಟು ದಿನದಿಂದ ಹಸು ಮೇಯಿಸ್ತಾ ಇದ್ದೀರಾ? ನಾನು ಒಂದು 15 ವರ್ಷದಿಂದ 15 ವರ್ಷದಿಂದ. ಮೊದಲು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರಿ. ಏನು ಕೆಲಸ? ರೇಷ್ಮೆ ಮಗ್ಗ ಹೊಡ್ತಿದ್ದೆ, ಪವರ್. ಹಾಂ, ಅದು ಯಾಕೆ ಬಿಟ್ಟಿದ್ದು? ವಯಸ್ಸಾಯಿತು, ಕಣ್ಗಳು ಸರಿಯಾಗಿ ಕಾಣ್ತಾ ಇಲ್ಲ. ಹಾಂ, ಏನು ವಯಸ್ಸಾದಂಗೆ ಕಾಣಲ್ಲ ನಿಮಗೆ. ಎಷ್ಟು ವರ್ಷ ನಿಮಗೆ? 64 ವರ್ಷ. ಹಾಂ, ಇವಾಗ ರಿಟೈರ್ಮೆಂಟ್ ಆಗಿದ್ದೀರಾ? ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ? ಒಂದು 15 ವರ್ಷದಿಂದ. 15 ವರ್ಷದಿಂದ. ಎಲ್ಲ ಜಾತ್ರೆಗೆ ಹೋಗ್ತಾ ಇದ್ದೀರಾ? ಯಾವ್ಯಾವ ಜಾತ್ರೆ ಹೋಗ್ತಾ? ಎಷ್ಟಿಗೆ ಹೋಗಿದ್ದೋ, ಮೊನ್ನೆ ಬೂಕಕ್ಕೆ ಹೋಗಿದ್ದೋ, ಈಗ ಇಲ್ಲಿಗೆ ಬಂದಿದ್ದೀವಿ. ತಿರ್ಗಾ ಗುಟ್ಟೆ ಆದ್ಮೇಲೆ ತಿರ್ಗಾ ಸಿದ್ಧಗಂಗೆ ಅದೊಂದು ಮಾಗಡಿ. ಅಂದರೆ ಹಸು ಓರಿ ಎಲ್ಲ ಕಟ್ತೀರಾ? ಹಾಂ, ಏನಾದರೂ ಆದಾಯ ಸಿಗುತ್ತಾ? ಆದಾಯನ ಅಷ್ಟ ಅಂತ ಹೇಳಕ್ಕಾಗಲ್ಲ, ಮಾಡ್ಬೇಕು ಅಂತ ವೃತ್ತಿ ಮಾಡ್ತೀವಿ. ವೃತ್ತಿ ಮಾಡೋದು ಮಾಡ್ತಾ ಇದ್ದೀರಾ ಅಷ್ಟೇ. ಒಂದು ಜೊತೆ ಬರ್ತದೆ, ಒಂದು ಜೊತೆಗೆ ಹೋಗ್ತದೆ. ಬೂಸ ಅವಾಗೆಲ್ಲ ಖರ್ಚುಗಳು ಬರ್ತದೆ. ಹೌದೌದು. ಈಗ ಇಲ್ಲಿ ಬರೋಕೆ 4,000 ಬಾಡಿಗೆ ಬಂತು. ತುಂಬ ಖರ್ಚು ಇದೆ. ಅಂದರೆ ಒಂದೊಂದು ಟೈಮು ಲಾಭನೂ ಇದೆ. ಹೋಗ್ತದೆ ಅಷ್ಟೇ. ಅಲ್ಲ, ಈಗ ಅಗ್ರಿಕಲ್ಚರ್ ಬಗ್ಗೆ ಯುವಕರು ಕೆಲವರು ಆಸಕ್ತಿ ತೋರಿಸ್ತಾವ್ರಿ. ಮಾಡ್ಬೇಕು ಸರ್, ಸೋಣನ ಪಾದ ಪೂಜೆ ಮಾಡ್ಬೇಕು. ನಮ್ಮ ಕರ್ಮ ಕಳೀತದೆ. ಅದಕ್ಕೆ ಇದರಿಂದ ಆದಿಕ ಇದ್ರೆ ಈ ಥರ ವಿಡಿಯೋಸ್ ನೋಡ್ತಾ ಇರ್ತಾರೆ ಹುಡುಗರು. ಅವರು ಏನಾದರೂ ಕಲ್ತ್ಕೊಳ್ಳಿ. ಇವಾಗ ನೀವೇ ಸ್ಟಾಪ್ ಮಾಡಿಬಿಟ್ರೆ ದನನೇ ಇರಲ್ಲ ಆಮೇಲೆ. ಹಂಗಾಗಿ ಮಾಡ್ಬೋದಾ? ಮಾಡ್ಬೋದಾ? ನೀವು ಈಗ 15 ವರ್ಷದಲ್ಲಿ ಈ ಥರ ಓರಿ ಕಟ್ಟಿ ಏನು ಕಲ್ತಿದ್ದೀರಾ ನೀವು? ಏನು ಮಾಡಬೇಕು ನಾವು ಇವಾಗ? ಮನೆ ಕಡೆ ಏನು ಕೆಲಸ ಇಲ್ಲ, ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಒಂದು ಉದ್ಯೋಗ, ಮನೆ ಕಡೆ ಮಕ್ಕಳು ಮರಿ ಸಾಕಲಿ, ಬೆಳೀಲಿ, ಮುಂದ್ಕೊಂಡು ಇಂಪ್ರೂವ್ ಆಗಲಿ. ಬರೀ ಈ ಸೀಮೆ ಸಾಕು ಕಟ್ಕೊಂಡ್ರೆ ಹಾಲು ಬರ್ತದೆ, ಅದು ಹಿಂಡಿ ಬೂಸ ಉಂಚಕ್ಕಾಗಲ್ಲ. ಇದ್ರಾಗೂ ಒಂದು ಬಸವಣ್ಣ ಸಾಕಿ 4 ಜನ ಇದು ಮಾಡ್ತಾರೆ. ಇವತ್ತೊಂದು ಕೋಟಿ ದುಡ್ಡಿದ್ರೆ ಮನೆಗಿರ್ತದೆ ಹೊರತು ಯಾರು ಬಂದು ನೋಡಲ್ಲ. 4 ಜೊತೆ ಓರಿದ್ರೆ ಯಾರನ್ನ ಬಂದು ಇಲ್ಲ ಅಂತ ಜೊತೆ ಓರಿ ಅಂತ ಬರ್ತಾರೆ, ಹೋಗ್ತಾರೆ. ಹೌದು, ಅದಕ್ಕೆ ಆಸಕ್ತಿ ಪಡ್ಬೇಕು ಅಷ್ಟೇ. ದುಡ್ಡು ಮಾಡಿಕೊಂಡು ಏನು ಮಾಡ್ತೀವಿ? ಒಳ್ಳೆ ಮಾತು ಹೇಳಿರಿ. 1 ಕೋಟಿ ದುಡ್ಡಿದ್ರೆ ಮನೆಗಿರ್ತದೆ. 1 kg ಚಿನ್ನ ಇದ್ರೆ ಮನೆಗಿರ್ತದೆ. ಒಂದ್ ಜೊತೆ 4 ಜೊತೆ ಓರಿದ್ರೆ ಒಂದ್ ಜೊತೆ ದನ ಅಂತ ಬರೀ ನೋಡಂಬ ಅಂತ ಮನೆ ಮುಂದೆ ಕಟ್ಟ ಹಾಕಿದ್ರೆ ಬಂದು ನೋಡ್ತಾರೆ ಜನ. ಕರೆಕ್ಟ್. ಇದನ್ನ ಕಲಿಬೇಕು, ದೊಡ್ಡವರು ಚಿಕ್ಕವರೆಲ್ಲ ಕಲಿಬೋದು. ಕಲ್ತ್ರೆ ಒಳ್ಳೆ ಬುದ್ಧಿ ಬರ್ತದೆ. ದನ ದಾಣೆ ಮನುಷ್ಯ ಮಾನ್ಯ ಅನ್ನೋದು ಇಲ್ಲಿ 16 ಜನ ನೋಡ್ತಾರೆ. ಊರಾಗ ಇದ್ದು ಟಿವಿ ನೋಡ್ಕೊಂಡು ಕೂತ್ಕೊಂತಾರೆ. ಹೌದೌದು. ಕೆಟ್ಟದ್ದೇ ಬರೋದು, ಒಳ್ಳೇದೇನು ಹೌದೌದು. ಸರಿ, ಈ ಓರಿಗಳಲ್ಲಿ ನೀವು ಕಂಡಿರೋದು ಅಂದರೆ ಸುಳಿ ಸುದ್ದ ಎಲ್ಲ ನೋಡ್ತಾರಲ್ಲ, ಆ ಟೈಪ್ ಎಲ್ಲ ಹೇಳಿ, ಹೆಂಗಿರ್ಬೇಕು ಅಂತ. ಈ ಕಡೆ ಬಲಗಡೆ ತಪ್ಪಿದ್ರು ಬರಲ್ಲ, ಎಡಗಡೆಗೆ ಬಂದ್ರೆ ತಪ್ಪು ಬರ್ತದೆ. ಅಂದ್ರೆ ಸುಳಿ ಎಡಗಡಿಕೆ ಇದ್ರೆ ಒಳ್ಳೇದಲ್ಲ. ಈ ಕಡೆ ಮ್ಯಾಕಿದ್ರೆ ಸುಳಿ ತಪ್ಪಾಗ್ತದೆ, ಎಡಗಡಿಕೆ ಇರಬಾರ್ದು. ಇದ್ರ ಮ್ಯಾಕು ಹೋಗ್ಬಾರ್ದು, ಇದ್ರಲ್ಲಿ ಎಡಗಡೆ ಇರಲಿ, ಮ್ಯಾಕ್ ಹೋಗ್ಬಾರ್ದು. ಲೆಕ್ಕಾಚಾರಾಗಿ ಇರ್ಬೇಕು. ಈಗ ಮೇಲ್ಕಾಗಿ ಅದೊಂದೇನಾ? ಅದೊಂದು ಅಲ್ಲಿ ಬಂದ್ರೆ ಹಿಂದಗಡೆ ಕೀಲ್ ಸುಳಿ ಬರ್ತದೆ, ಇಲ್ಲಿ ಮುಂದೆಗಡೆ ಬಂದ್ರೆ ಕಾಡು ಸುಳಿ ಬರ್ತದೆ, ಇಲ್ಲಿ ಬಂದ್ರೆ ನಾಗ್ಬೋಟ್ ಸುಳಿಗೆ ಬರ್ತದೆ. ಅವೆಲ್ಲ ತಪ್ಪು ನೋಡ್ಕೊಂಡು ನಾವು ತರಬೇಕು. ಅವಿದ್ರೆ ಅಕಸ್ಮಾತ್ ಈಗ ದನ ಅಂದ್ರೆ ಎಲ್ಲ ಒಂದೇ, ಅವೇನು ದೇವ್ರು ಮಾಡಿರಲ್ಲ, ದೇವ್ರೇ ಮಾಡಿರೋದು ಅಂದ್ಕೊಳ್ಳಿ. ಅದು ದೇವ್ರು ಇಲ್ಲೇ ಸುಳಿ ಇರ್ಬೇಕು ಅಂತ ಹೇಳಿರ್ತಾನ? ಇಲ್ಲ ಅಲ್ವಾ? ಅದು ದನಿನ ತಪ್ಪಲ್ಲ, ಅದು ಬಂದಿರೋದು. ಅದು ಅವು ಕೆಟ್ಟದಿದ್ರೆ ಏನಾಗುತ್ತೆ, ಒಳ್ಳೇದಿದ್ರೆ ವ್ಯಾಪಾರಕ್ಕೆ ಬಜಾರಕ್ಕೆ ಮುಂದಕ್ಕೆ ಯಾರು ತಗೊಳಲ್ಲ. ಹೌದಾ? ತಪ್ಪು ತೋರಿಸ್ತಾರೆ, ಸುಳಿ ಅದೇ, ಆ ಸುಳಿ ಅದೇ, ಈ ಸುಳಿ ಇದೆ ಅಂತೇಳಿ ತಪ್ಪು ತೋರಿಸ್ತಾರೆ, ತಗೊಳಲ್ಲ, ವ್ಯಾಪಾರ ಆಗಲ್ಲ. ಹೌದಾ? ನೀವು ತುಂಬ ನೋಡಿದ್ದೀರಿ ಇವೆಲ್ಲ? ನೋಡಿದ್ದೀವಿ. ಸರಿ ಸರಿ. ಇವು ಏನು ತಂದಿರೋದು ಮೇಯಿಸಿರೋದು? ತಗೊಂಬಂದಿರೋದು ಅಂದರೆ ತಗೊಳೋದು ಮಾರೋದು ಇದೇ ಕೆಲಸ? ನಾವು ತಗೊಂಬಂದು ಷಷ್ಠಿ ಒಳಗೆ 1,15,000 ಕೊಟ್ಟು ತಗೊಂಬಂದಿದ್ದೀನಿ. ಷಷ್ಠಿ ಅಂದರೆ ಘಾಟಿ ಒಳಗೆ 1,15,000 ಕೊಟ್ಟು ತಗೊಂಬಂದಿದ್ದೀನಿ. ಇವಾಗ ನಾನೊಂದು 20,000-25,000 ಬಂದರೆ ಮಾರ್ಬೇಕು. ಹೌದು. ಈಗ ಅಲ್ಲೇ ಒಂದು 15 ದಿನ 20 ದಿನ ಆಯ್ತಲ್ಲ, ತಿಂಗಳಾಯ್ತು ತಂದು. ಹೌದು. ಈಗ ಮೇಯಿಸಿದ್ದೀರಾ, ಚೆನ್ನಾಗಿ ಮೇಯಿಸಿದ್ದೀರಾ? ಅವಾಗ ಹೆಂಗಿದ್ವಾಗ ಗೊತ್ತಿಲ್ಲ, ಈಗಂತೂ ಚೆನ್ನಾಗಿದೆ. ಇನ್ನೂ 2 ಅಲ್ಲು. ಈಗ ಎಷ್ಟು ಹೇಳ್ತೀರಾ? ವ್ಯಾಪಾರ 1.5 ಹೇಳ್ತೀರಾ? ಸರಿ. ನೀವು ಇವಕ್ಕೆ ಯಾವ ಥರ ಮೇವು, ನೀರು? ಒಣಲು, ಹಿಂಡಿ, ಬೂಸ, ಬೂಸ, ರವೆ ಬೂಸ, ಜೋಳದ ನುಚ್ಚು, ಎಲ್ಲ ಇದು ಡೈಲಿ ರೋಟೀನ್. ಈ ಥರ ಕೊಡ್ತಾ ಇದ್ದೀವಿ, ಅದಕ್ಕೆ ಇವು ಹಿಂಗಿರೋದು ದಪ್ಪಗೆ. ಜೋಳದ ಕಡ್ಡಿ ಪಳಕಡ್ಡಿ ಹಾಕಲ್ಲ ನಮ್ಗೆ, ರಾಗಿ ಜೋಳದ ಕಡ್ಡಿ ಹಾಕಲ್ಲ. ಅದೇ ಆ ಕಡೆ ಬರೀ ರಾಗಿ ಹಾಕೊಂಡಾರಲ್ಲ, ಈ ಥರನಾ?
ಅದೇ ಇದು ಚಿಕ್ಕಂದ್ರಾಗಿದ್ರೆ ಅದೊಂಥರ ತಿಂತವೆ ಹಾಂ ಒಣಗಿದ ಮೇಲೆ ಒಣಗಿದ ಮೇಲೆ ಗಂಟಾದ್ರೂ ತಿನ್ನಲ್ಲ. ಕೆಲವು ಇವ್ರ ಕಡೆ ದನಗಳು ತಿಂತವೆ, ಈ ಕಡೆ ಏರಿದಾವೆ ಹಾಂ ತಿನ್ನಲ್ಲ. ಹೌದೌದು. ಇವ್ರ ಬಗ್ಗೆ ಹೇಳಿ. ಇವು ನಾನು ಮೊನ್ನೆ ತಗೊಂಬಂದಿವಿ. ಹಾಂ ಚೆನ್ನಾಗಿ ಜತ್ ಮಾಡೋ ಅದು ಜತ್ ಹಾಕ್ಬೇಕು ಅಂತ ಮಾಡಿದೆ. ಹಾಂ ಜೊತೆ ಸಿಕ್ಕಿಲ್ಲ. ಹಾಂ ಈಗ ಯಾವುದೋ ಒಂದು ಹಾಕಿದ್ದೀನಿ. ಹಾಂ ಅದು ಜತ್ ಹಾಕ್ಬೇಕಂದ್ರೆ 60,000 ರೂಪಾಯಿ ಕಾಸ್ಬೇಕು. ಯಾವುದ್ರ ಜೊತೆಗೆ ಜತ್ ಹಾಕ್ಬೇಕು. ಅಂದರೆ ಇದು ಜೋಡಿ ಕಲಿಯಲ್ವಾ? ಇಲ್ಲಿ ಈಗ ಸದ್ಯಕ್ಕೆ ಇರಲಿ. ಅಲ್ಲ ನೀವು ಹೇಳಿದ್ದು ಅದ್ರ ಜೊತೆಗೆ ಇನ್ನೊಂದು ಹಾಕ್ಬೇಕು ಅಂದ್ರಲ್ಲ ಅದಕ್ಕೆ. ಆ ಥರದ್ದು ಹಾಕ್ಬೇಕು. ಹಾಂ ಅದೇ ಒಂಟಿ ಇದೇ ಒಂಟಿ. ಹ್ಞೂ ಅಂದರೆ ಚೇಂಜ್ ಮಾಡ್ತೀರಾ ನೀವು, ಜೋಡಿ ಚೇಂಜ್ ಮಾಡ್ತೀರಾ? ಇವು ಸುಳಿ ಎಲ್ಲ ಪಕ್ಕವ? ನಾನು ಪಕ್ಕ ಇವನು. ಹಾಂ ಇವು ಅಲ್ಲೇನ ತಂದಿದ್ದು? ಇಲ್ಲ, ಇಲ್ಲಿ ಇದು ಅದೊಂದು ಮನೆಗಿತ್ತು. ಹಾಂ ಅದನ್ನ ಇದ್ರ ಜೊತೆ ಮನೆ ಸಂತೆಗೆ ಹಾಕಿ KG ಟೆಂಪಲ್ ಇದ್ರ ಜೊತೆ ಪಕ್ಕ ಇಡ್ತಾ ಇಲ್ಲ. ಸರಿ. ಇವೆಷ್ಟು ಹೇಳ್ತೀರಾ? ಹಣ ಇವು 120 ಹೇಳ್ತೀವಿ. ಹಾಂ 120. ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಓರಿ ಇರ್ತಾವ? ತರ್ತೀರಾ ಮಾರ್ತೀರಾ? ಅಂದರೆ ಇವಾಗ ಜಾತ್ರೆ ಇಲ್ಲಿ ಇರಲ್ಲ, ಅವಾಗ ಏನು ಮಾಡ್ತೀರಾ? ಸಾಕಿರ್ತೀವಿ ಒಂದು ಜೊತೆ ಮನೆ ತಗೊಂಡು. ಸಂತೆಗೆ ಹೋಗ್ತೀರಾ? ಯಾವ್ಯಾವ ಸಂತೆ ಹೋಗ್ತೀರಾ? KG ಟೆಂಪಲ್ಗೆ ಹೋಗ್ತೀವಿ, ಆಮೇಲೆ ಅಲ್ಲಿ ಜೋರ್ಗಟ್ಟಿಗೆ ಹೋಗ್ತೀವಿ. ಹಾಂ ಒಟ್ಟಿನಲ್ಲಿ ಇದೇ ವೃತ್ತಿ, ಇದೇ ಯಾವಾಗಲೂ ಕೆಲಸ. ಮೇವು ನೀರು ಹೆಂಗೆ ಹಂಚ್ತೀರಾ? ನಾನು ಮನೆಗೆ ಹುಲ್ಲು ಬೆಳ್ಕೊಂತೀವಿ. ಮನೆಯಲ್ಲೇ ಬೆಳ್ಕೊಂತೀರಾ? ರಾಗಿ ಬೆಳಿತೀವಿ. ಹಾಂ 150 ಥರ ಹುಲ್ಲಾಗದೆ. ಹಾಂ ಹುಲ್ಲು ಹಾಕ್ತೀವಿ, ತಿಂಡಿ ತಿನ್ಸ್ಕೊಂಡು ಆರಾಮ. ಹಾಂ ಸರಿ. ಒಂದು ಸರಿ, ನಿಮ್ಮ ನಂಬರ್ ಕೊಡ್ರಿ. ಹಣ 97 ಹಾಂ 39 75 44 79. ಅಂದ್ರೆ ನೀವು ಯಾರಿಗಾದ್ರೂ ಈಗ ಹೊಸಬ್ರು ಯಾರಾದರೂ ಕೇಳಿದ್ರೆ ನಿಮ್ಮ ನಂಬರ್ ಯೂಟ್ಯೂಬಲ್ಲಿ ಸಿಗುತ್ತೆ ಅವ್ರಿಗೆ. ಬರ್ತಾರಣ ಈ ಕಡೆ ಬಳ್ಳಾರಿ ಕಡೆ ಎಲ್ಲ ಮಾಡ್ತಾರೆ. ಹಾಂ ಗದಗ ಬಳ್ಳಾರಿ. ಅಂದರೆ ಅವರೆಲ್ಲ ಪರಿಚಯ ಆಗಿರೋರ ಹೆಂಗೆ? ಇಲ್ಲ, ಪರಿಚಯ ಎಲ್ಲ ನಂಬರ್ ನೋಡ್ಕೊಂಡು ಮಾಡ್ತಾರೆ. ಹಾಂ ನಂಬರು ಅಂದರೆ ಎಂದಾದರೂ ಮಾಡಿದ್ರ? ನಾನು ಮಾಡಾರ ಅಲ್ಲ, ನಾನು ಮಾಡಿದ್ನ ವಿಡಿಯೋ. ನೀನು ಮಾಡಿಲ್ಲ? ಎಲ್ಲಿ ಮಾಡಿದ್ರು? ಬೇರೆ ಕಡೆ ಎಲ್ಲ ಬಂದು ಮಾಡಾರೆ. ಹೌದಾ? ಮಂತಕ್ಕೆ ಬಂದು ಮಾಡಿದ್ರ? ಇಲ್ಲ, ಜಾತ್ರೆಗೆ ಇರ್ತೀವಲ್ಲ ಅವಾಗ ಬಂದು ಮಾಡ್ತಾರೆ. ಅವರು ಆ ಕಡೆ ಜಾತ್ರೆ ಸೇರೋದೇ ಇಲ್ಲ ಅಂತ ಆ ಕಡೆ ಮಾಡ್ತಾರೆ ಅವ್ರು. ಹೌದಾ? ಮಾಡ್ತಾರೆ. ಅಂದರೆ ಆ ಕಡೆ ಬಳ್ಳಾರಿ ಕಡೆ ಈ ಥರ ದನ ಸಿಗಲ್ಲ? ಇಲ್ಲ, ಅವೆಲ್ಲ ದಪ್ಪದೆತ್ತು ಇಲ್ಲಿಂದ ತಾಂಡಾಗ ಅವ್ರು ಮೇಯ್ಸ್ಕೊಂತಾರೆ. ಹೌದೌದು. ಸರಿ ಅಣ್ಣ, ಆಯ್ತು. ನಿಮ್ಮ ನಂಬರ್ ಕೊಟ್ರಲ್ಲ, ನಿಮ್ಮ ಅಡ್ರೆಸ್ ಏನು ಹೇಳ್ರಿ? ನೆಲಮಂಗಲ ತಾಲೂಕು ತ್ಯಾಗದಲ್ಲಿ ಮಂಡಿಗೆರೆ ಪೋಸ್ಟ್. ಇದು ಇದೇ ಹೋಬಳಿ ಯಾವ್ದು ಬರುತ್ತೆ? ಇದು ಬೆಂಗಳೂರು ಗ್ರಾಮಾಂತರ. ಹೌದೌದು. ನೆಲಮಂಗಲ ಆ ಸೈಡಾ ಈ ಸೈಡಾ? ಇಲ್ಲ, ನೆಲಮಂಗಲ ಗ್ರಾಮಾಂತರನೇ ಬರೋದು. ಹಾಂ ಅಂದರೆ ಅಂದಿಗುಟ್ಟೆ ಇವೆಲ್ಲ ಬರ್ತಾವ? ಅವೆಲ್ಲ ಸರೌಂಡಿಂಗ್. ನಿಮ್ಮ ಸೈಡೇನಾ? ಅಂದಿಗುಟ್ಟೆ ಗುಡ್ಡೆ ಪರಿಚಯ. ಹಾಂ ಸರಿ. ಎರಡೇ ಜೊತೆ ಅಷ್ಟೇ? ಏನು ಟ್ರಕ್ ತಗೊಬಂದ್ರಿ? ಟೆಂಪದಲ್ಲಿ. ಎಷ್ಟು ಜನ? ಅಣ್ಣ ನಾವು ಇವೆಲ್ಲ ಸೇರಿಸಿ ಒಟ್ಟು ಕ್ಯಾಂಟರ್ ಮಾಡ್ಕೊಂಬಂದು 14 ಜೊತೆ ದನ ಹಾಕಿ 14 ಜೊತೆ. ಹಾಂ ಬಿಡಿ, ಸೇಫಾಗಿ ಬಂದ್ರ? ಸರಿ.